ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ನಾನಿಮ್ಮ ಮರೆದು ಭವದುಃಖಕ್ಕೀಡಾದೆ. ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದ ಅರುಹಿಸಯ್ಯ ಚನ್ನಮಲ್ಲಿಕಾರ್ಜುನ. ಇದು ಮಹಾದೇವಕ್ಕನವರ ಅದ್ಭುತವಾದ ಒಂದು ವಚನ. ಮನುಷ್ಯನ ದುಃಖದ ಮೂಲ ಏನು ಅಂತಕ್ಕಂಥದ್ದನ್ನ ಎಲ್ಲರೂ ಹುಡುಕಕ್ ಪ್ರಯತ್ನ ಪಟ್ಟಿದ್ದಾರೆ. ಬುದ್ಧನ ಸಿದ್ಧಾಂತ ನಿಂತಿರೋದೇ ಅದರ ಮೇಲೆ. ಆದ್ರೆ ಸುಖದ ಮೂಲ ಯಾವುದಂತನೂ ನಮ್ಮ ಭಾರತೀಯರು ಹುಡುಕಿದ್ರು. ಬರೀ ದುಃಖದ ಮೂಲ ಅಷ್ಟೇ ಹೇಳಲಿಲ್ಲ, ಸುಖ ದುಃಖಗಳ ಎರಡರ ಮೂಲವನ್ನು ಕಂಡುಹಿಡಿದ್ರು. ಸುಖದ ಪರಿಕಲ್ಪನೆಯನ್ನ ಸಾವಿರಾರು ವರ್ಷಗಳ ಹಿಂದೆನೆ ಬಹಳ ಅದ್ಭುತವಾಗಿ ಕೊಟ್ರು. ಇಲ್ಲಿ ಮಹಾದೇವ್ಯಕ್ಕ ಈ ವಚನದಲ್ಲಿ ದುಃಖದ ಮೂಲವನ್ನೇ ಹೇಳ್ತಾರೆ, ಭವಬಂಧನದ ಮೂಲ ಹೇಳ್ತಾರೆ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಸಂಸಾರ ಅಂದ್ರೆ ಏನು? ಸಂಸಾರ ಅದರಲ್ಲಿ ಏನಿದೆ? ಬಹಳ ಜನ ಸಂಸಾರ ಅಂದ್ಕೂಡ್ಲೆ ಗಂಡ ಹೆಂಡತಿ ಮಕ್ಕಳು ಒಟ್ಟು ಮನೆ ಏನಿದೆ ಅದನ್ನೆಲ್ಲ ಸಂಸಾರ ಅಂತ ಅನ್ಕೊಂತಾರೆ. ಅದು ನಿಜನೂ ಕೂಡ. ಎಲ್ಲಿ ಬಂಧನ ಇದೆ, ಎಲ್ಲಿ ವ್ಯಾಮೋಹ ಇದೆ, ಮೋಹ ಇದೆ, ಅರಿಷಡ್ವರ್ಗಗಳ ಆಟಾಟೋಪ ಇದೆ, ಅದಕ್ಕೆಲ್ಲ ಸಂಸಾರ ಅಂತ ಕರೀತಾರೆ. ಆದ್ರೆ ಇಷ್ಟೇ ಸಂಸಾರ ಅಲ್ಲ. ಇಂದ್ರಿಯಗಳು, ಅರಿಷಡ್ವರ್ಗಗಳು, ಅಹಂಕಾರ, ಈ ಎಲ್ಲವೂ ಕೂಡ ಸಂಸಾರವೇ. ಅದನ್ನೇ ಮಹಾದೇವ ಕೈಲಿ ಹೇಳೋದು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಎರಡು ಅರ್ಥ ಇದೆ. ನಾ ಅಂದ್ರೆ ನಾನು ಅಥವಾ ಅಹಂಕಾರ ಅಂತ ಕರಿಬಹುದು. ಅಹಂಕಾರ ಇದ್ರೇನೆ ಸಂಸಾರ ಉಂಟಾಗದು. ಅವನು ಸಂಸಾರಿ ಆಗ್ಬೇಕಾದ್ರೆ ಅವನಿಗೆ ಅನೇಕ ಗುಣಗಳು ತೃಪ್ತಿ ಆಗ್ಬೇಕಾಗಿರುತ್ತೆ. ಅಹಂಕಾರ ತೃಪ್ತಿ ಆಗ್ಬೇಕಾಗಿರುತ್ತೆ, ಭಯ ಪರಿಹಾರ ಆಗ್ಬೇಕಾಗಿರುತ್ತೆ, ಮತ್ತೆ ರಕ್ಷಣೆ ಬೇಕಾಗಿರುತ್ತೆ. ಅದು ಒಂದು ಕಾರಣ ಸಂಸಾರ ಮಾಡ್ಕೊಳಕ್ಕೆ. ರಕ್ಷಣಾ ಭಾವ ಬರ್ತದೆ ಅದರಲ್ಲಿ. ಅಂದ್ರೆ ನನ್ನವರು ಅಂತಿದ್ದಾರೆ, ತಾಯಿಗೆ ಅಥವಾ ಹೆಂಡತಿಗೆ ಗಂಡನ ರಕ್ಷಣೆ, ಗಂಡನಿಗೆ ಹೆಂಡತಿಯ ರಕ್ಷಣೆ, ಮಕ್ಕಳಿಗೆ ಇವರಿಬ್ಬರ ರಕ್ಷಣೆ, ಕೊನೆಗೆ ಇವರಿಬ್ಬರಿಗೆ ಮಕ್ಕಳ ರಕ್ಷಣೆ. ಹೀಗೆ ಏನೇನೋ ಸಂಸಾರದಲ್ಲಿ ಒಟ್ಟು ಅಲ್ಲಿ ಅಟ್ಯಾಚ್ಮೆಂಟ್, ಮೋಹ ಅನ್ನುವಂತಹದ್ದಿರುತ್ತೆ. ಅದಕ್ಕೆ ಮೂಲ ನಾನು ಒಂದರ್ಥ ಇದಾದ್ರೆ, ಇನ್ನೊಂದರ್ಥ ನಾನು ಅಂದ್ರೆ ವ್ಯಕ್ತಿ. ವ್ಯಕ್ತಿ ಹುಟ್ಟಿದಾಗಲೇ ಸಂಸಾರ ಶುರು ಆಗ್ಬಿಡುತ್ತೆ. ನನಗೆ ಜನ್ಮ ಕೊಟ್ಟವಳು ತಾಯಿ ಆಗ್ತಾಳೆ, ಅದಕ್ಕೆ ಕಾರಣನಾದಂಥವನು ತಂದೆ ಆಗ್ತಾನೆ. ಮೊದಲು ಹುಟ್ಟಿದವರು ಅಕ್ಕ ಅಣ್ಣ, ಆಮೇಲೆ ಹುಟ್ಟಿದವರು ತಮ್ಮ ತಂಗಿ, ಹಿಂಗೇನೇನೋ ಸಂಬಂಧಗಳ ಮೂಲವೇ ಸಂಸಾರ, ಸಂಬಂಧಗಳ ಮೂಲವೇ ಮದುವೆ. ಅದಕ್ಕೆ ಮದುವೆ ಅಂದ್ರೆ ಸಂಸಾರದ ಮೂಲ ಅಂತಾನೆ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು. ನೋಡಿ ಅಂತಹ ಅದ್ಭುತ. ಅಜ್ಞಾನದ
ನಾವು ಸಾಮಾನ್ಯವಾಗಿ ಏನ್ ಅನ್ಕೊಂಡಿದೀವಿ ಅಂದ್ರೆ ಅಕ್ಷರ ಬರದೆ ಹೋದ್ರೆ ಅಜ್ಞಾನಿ, ಓದ್ದೆ ಹೋದ್ರೆ ಅಜ್ಞಾನಿ, ಶಾಲೆ ಕಲಿದೆ ಹೋದ್ರೆ ಅಜ್ಞಾನಿ, ಮಾತಾಡಕ್ ಬರದೇ ಇದ್ರೆ ಅಜ್ಞಾನಿ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಅಜ್ಞಾನದ ಮೂಲ ಅದಲ್ಲ. ಎಲ್ಲಿ ಪರಮಾತ್ಮನನ್ನ ಮರೆತು ನಮ್ಮ ಮೂಲವನ್ನ ಮರೆತ್ಬಿಟ್ಟಿದೀವಿ. ಎಷ್ಟ್ರ ಮಟ್ಟಿಗೆ ಮರ್ತಿದೀವಿ ಅಂದ್ರೆ ಆ ಮರ್ತಿದೀವಿ ಅನ್ನೋ ವಿಷಯನೇ ಮರ್ತೋಗ್ಬಿಟ್ಟಿದ್ದೇನೆ. ಯಾರಿಗೇ ಆಗ್ಲಿ, ಈಗ ಸಣ್ಣ ಹುಡುಗ್ರಿಗೆ ಇಲ್ಲಿ ಆಡ್ತಿದ್ವಲ್ಲ, ಹುಡುಗರು ಮಕ್ಳು ಆಡ್ತಿದ್ವಲ್ಲ, ಅವಕ್ಕೆ ನೀನು ಆತ್ಮ, ನೀನು ಸಂಸಾರಿ ಅಲ್ಲ, ನೀನ್ ದೇವ್ರ ಮಗ ಅಂದ್ರೆ ಅವ್ ನಂಬ್ತವೆ. ನಾವು ಹೋಗ್ರಿ ಹುಚ್ಚರಂತ, ನಮಗೆ ಹುಚ್ಚರಂತ ನಮ್ಮ ಅಪ್ಪ ಅವನ್ ಬಿಟ್ಟು ಗೊತ್ತಾಯ್ತಲ್ಲ ಏನೇನು ಹೇಳಕತ್ತಿರಲ್ಲ ಅಂತ ಹೇಳಿ. ನಾವು 3ನೇ ಕ್ಲಾಸ್ ಓದ್ತಾ, 3ನೇ ಕ್ಲಾಸ್ ಎಲ್ಲ 4ನೇ ಕ್ಲಾಸ್ ಎಲ್ಲ ಇದ್ವಿ. ರಾಖಿ ಹಬ್ಬ ಬರುತ್ತಲ್ಲ, ರಾಖಿ ಹಬ್ಬ ಬಂದಾಗ ಅವರು ಬ್ರಹ್ಮಕುಮಾರಿ ಅವರು ಬಂದ್ಬಿಟ್ಟಿದ್ರು. ನಾವು ಅದ್ರೊಳಗೆ ಅವ್ರ ಹೆಸರೇ ಕೇಳಿಲ್ಲ, ಈಶ್ವರಿ ವಿಶ್ವವಿದ್ಯಾಲಯದ ಹೆಸರೇ ಕೇಳಿಲ್ಲ. ಬಂದ್ರು, ಏನೋ ಒಂದ್ ಸ್ವಲ್ಪ ಭಾಷಣ ಮಾಡಿದ್ರು, ಅದು ನಮಗ್ ಗೊತ್ತಿಲ್ಲ, ಅರ್ಥನೂ ಆಗಿಲ್ಲ ನಮಗೆ. ಸರಿ, ಒಂದು ಪ್ರೇಯರ್ ಹಾಲಲ್ಲಿ ಸೇರ್ಕೊಂಡಿದ್ವಿ ಎಲ್ರು. ಪ್ರೇಯರ್ ಹಾಲಿಂದ ಹೊರಗೆ ಹೋಗುವಾಗ ಅವರು ನಮ್ಮನ್ನ ಪ್ರತಿಯೊಬ್ಬ ಹುಡುಗರಿಗೂ ಸ್ವೀಟ್ ಕೊಡೋದು, ರಾಖಿ ಕಟ್ಟೋದು. ನೀನ್ ಯಾರು ಅಂತ ಕೇಳಿದ್ರೆ ಮತ್ತೆ ಅವ್ರ ಹೆಸರು ಹೇಳ್ತೀವ, ನಾವೆಲ್ಲ ಹೆಸರು ಹೇಳ್ತೇವೆ. ನೀನ್ ಹೆಸರು ಹೇಳ್ಬೇಡ, ಅದು ನೀನಲ್ಲ, ನೀನು ಆತ್ಮ. ಕೆಲವು ಹುಡುಗರು ಸಣ್ಣ ಹುಡುಗರು ಹೆದರ್ತಿದ್ವು, ಏನಿದು ಹಿಂಗ ಹೇಳ್ತಾರಲ್ಲ ಇವರು ಅಂತೇಳಿ. ಅಂದ್ರೆ ಆತ್ಮದ ಬಗ್ಗೆ ಪರಿಚಯ ಬರ್ಬೇಕಾದ್ರೆ ಅದಕ್ಕೊಂದು ನಿಲುವು ಬೇಕು, ಅನುಭವ ಬೇಕು. ಹೇಗೆ ಹೂ ಇದ್ದಿದ್ದು ಹೀಚಾಗತ್ತೆ, ಹೀಚಿದ್ದಿದ್ದು ಕಾಯಿ ಆಗತ್ತೆ, ಕಾಯಿ ಇದ್ದಿದ್ದು ಹಣ್ಣಾಗತ್ತೆ. ಪೀಚ್ಗೆನೆ ನಾವು ಹಣ್ಣು ಅನ್ನಕ್ ಬರಲ್ಲ, ಹೀಚು, ಅದಕ್ಕೆ ನಾವು ಹಣ್ಣು ಅನ್ನಕ್ ಬರಲ್ಲ, ಕಾಯಿ ಅನ್ನಕ್ಕೂ ಬರಲ್ಲ. ಹಾಗೆ ಈ ಮಾನವ ಜನಾಂಗ ವಿಕಾಸ ಆಗ್ತಿರ್ಬೇಕಾದ್ರೆ ಕೆಲವು ಆತ್ಮಗಳು ವಿಕಾಸ ಆಗಿರಲ್ಲ, ಎಲ್ಲವೂ ಒಂದೇ ದಿವಸ ಹುಟ್ಟಿಲ್ಲ ಆತ್ಮ. ಸಂದರ್ಭಾನುಸಾರವಾಗಿ ಹುಟ್ಟಿದಾವೆ. ಹಾಗೆ ಹುಟ್ಟಿದಾಗ ಕೆಲವರು ಹಿಂದಿರ್ತಾರೆ, ಅವರಿಗೆ ಸಂಸಾರನೇ ಅತಿ ಶ್ರೇಷ್ಠ. ಅದಕ್ಕೆ ಸರ್ಭೂಷಣ ಶಿವಗಳು ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ಅವರವರು ಒಲಿದುದು ಅವರವರಿಗೆ ಬ್ರಹ್ಮ. ಗೊತ್ತಾಯ್ತಲ್ವಾ? ಚೋರಂಗೆ ಪರವಾದ ವಸ್ತುವೇ ಬ್ರಹ್ಮ, ಕಳ್ಳನಿಗೆ ಕಳ್ತನ ಮಾಡೋದೇ ಬ್ರಹ್ಮ, ಜಾರಂಗೆ ಕಾಮವೇ ಬ್ರಹ್ಮ. ಅಂದ್ರೆ ಈ ರೀತಿ ಏನು ಆಯಾ ವ್ಯಕ್ತಿತ್ವ, ಆಯಾ ಸಂದರ್ಭಕ್ಕೆ ಅವ್ರವ್ರು ಎಷ್ಟು ಪ್ರಗತಿಯಾಗಿರ್ತಾರೋ ಅಷ್ಟು ಮಾತ್ರ ಆಗತ್ತೆ. ಗುರುವಿನ ಅನುಗ್ರಹದಿಂದ ಎಷ್ಟೋ ಜನ್ಮಗಳು ನಾವು ಮುಂದಕ್ಕೆ ಬರ್ತೀವಿ. ಅದು ಬೇಕು, ಬರೇ ಪ್ರಕೃತಿ ದತ್ತವಾದ ವಿಕಾಸ ಸಾಕಾಗಲ್ಲ. ಗುರು ಮಾರ್ಗ ಬೇಕು, ಧರ್ಮ ಮಾರ್ಗ ಬೇಕು. ಅದನ್ನೇ ಇಲ್ಲಿ ಮಹಾದೇವಕ್ಕ ಈ ವಚನದಾಗ ಹೇಳೋದು, ತನ್ನ ಇತಿಮಿತಿಯನ್ನ ಅರ್ಪಣೆ ಮಾಡಿ ದೇವರಿಗೆ ಅಂದ್ರೆ ಅರ್ಪಿಸಿಕೊಂಡು ನನ್ನ ಇದರಿಂದ ಪಾರು ಮಾಡು. ಇದು ಮಹಾದೇವಕ್ಕನ ಪ್ರಾರ್ಥನೆ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು. ಅಜ್ಞಾನ, ಮೋಹಾಂಧತೆ, ಮಮಕಾರ ಇವೆಲ್ಲ ಅಜ್ಞಾನದ ಮೂಲ. ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು. ಆಸೆಯ ಮೂಲ ಅಜ್ಞಾನ ಅಂತ ಹೇಳ್ತಾರೆ ನೋಡಿ. ಆಸೆ ನಾನು, ನನ್ನದು, ನನ್ನವರು, ನನಗಾಗಿ, ನನ್ನಿಂದ ಅನ್ನೋದು ಹುಟ್ಟಿದ ಮೇಲೆ ಅದು ಚೆನ್ನಾಗಾಗ್ಬೇಕು, ಇನ್ನೂ ವಿಕಾಸ ಆಗ್ಬೇಕು, ಇನ್ನೂ ಬೆಳೆಸ್ಬೇಕು ಅನ್ನೋ ಆಸೆ ಬರ್ತದೆ. ತಪ್ಪೇನಿಲ್ಲ. ಆಸೆ ಒಂದ್ ವೇಳೆ ಆಸೆನೇ ಇಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ಯಾರಿಗೂ ಏನೂ ಆಸೆನೇ ಇಲ್ಲ, ನನಗೂ ಏನೂ ಆಸೆ ಇಲ್ಲ, ನಿಮಗೂ ಏನೂ ಆಸೆ ಇಲ್ಲ, ಪ್ರಯತ್ನ ಮಾಡ್ತೀವ ಅವಾಗ? ಅದಕ್ಕೆ ನಾವು ಚಿಕ್ಕವರಿದ್ದಾಗ 5ನೇ ಕ್ಲಾಸಿಗೆ ಬುದ್ಧಂದು ಬಂತು ಅಂತ ಕಾಣುತ್ತೆ ನಮಗೆ. ಆಸೆ ದುಃಖಕ್ಕೆ ಮೂಲ ಅಂದಾಗ ಕೆಲವರೆಲ್ಲ ಕೇಳೋರು, ಬುದ್ಧ ಮತ್ತು ಆಸೆ ದುಃಖಕ್ಕೆ ಮೂಲ ಅಂತಾನಲ್ಲ, ಮನೆ ಬಿಟ್ಟು ಹೋಗಿದ್ದೇನಕ್ಕೆ? ಮೋಕ್ಷ ಪಡಿಬೇಕು ಅನ್ನೋ ಆಸೆಯಿಂದ ತಾನೆ. ಅದು ಒಂದು ಆಸೆನೇ ಅಲ್ಲ.
ಬುದ್ಧನಿಗೂ ಕೂಡ ಆ ಮೋಕ್ಷ ಪಡಿಬೇಕು, ನಾನು ಜ್ಞಾನೋದಯ ಹೊಂದಬೇಕು, ಈ ದುಃಖದಿಂದ ಬಿಡುಗಡೆ ಆಗ್ಬೇಕು, ಅದು ಕೂಡ ಒಂದು ಆಸೆನೆ. ಅದಕ್ಕೆ ಆಸೆ ದುಃಖದ ಮೂಲ ಅಲ್ಲ. ಆಸೆ ಬೇಕು ಮನುಷ್ಯನಿಗೆ, ಆದ್ರೆ ಅಹಂಕಾರ ಇರ್ಲಿ, ಅದ್ರ ದುರಹಂಕಾರ ಬೇಡ ಅಂತ ಹೇಳೋದ್ ಮಾತು ಕೇಳಿರ್ಬೇಕು ನೀವು. ಅಹಂಕಾರ ಪ್ರತಿಯೊಬ್ಬರಿಗೂ ಇರ್ತದೆ, ಅಹಂಕಾರ ಇಲ್ಲದ ವ್ಯವಹಾರನೇ ನಡೆಯಲ್ಲ. ಈಗ ಅಹಂಕಾರ ಬೇಡಪ್ಪ ಅಂತ ಹೇಳ್ಬಿಟ್ಟು, ಅಂದ್ರೆ ಕುರ್ಚಿ ಮೇಲೆ ಕೂತ್ರೆ ಅಹಂಕಾರ ಆಗುತ್ತೆ ಅಂತ ಹೇಳಿ ಎಲ್ರೂ ಒಂದೇ ಸಮ ನೆಲದ ಮೇಲೆ ಕೂತ್ಕೊಂಡ್ಬಿಟ್ರೆ ಆ ಗುರುಗಳು ಹೇಳೋದು ಯಾರು, ಕೇಳೋರು ಯಾರು ಇರೋದಿಲ್ಲ. ಸ್ವಲ್ಪ ಅಹಂಕಾರ, ಸಾತ್ವಿಕ ಅಹಂಕಾರ ಇದ್ದೇ ಇರ್ತದೆ, ಅದಿದ್ರೆ ವ್ಯವಹಾರ ನಡೆಯೋದು. ಆದ್ರೆ ದುರಹಂಕಾರ ಇರಬಾರ್ದು. ಹಾಗೆ ಆಸೆ ತಪ್ಪಲ್ಲ, ಆಸೆ ಇರ್ಬೇಕು, ಒಳ್ಳೆ ಆಸೆಗಳಿರ್ಬೇಕು. ಈಗ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಸ್ವಾತಂತ್ರ್ಯ ತಂದ್ಕೊಡ್ಬೇಕಾದ್ರೆ ಜೀವ ಬಲಿದಾನ ಕೊಟ್ಕೊಂಡ್ರು, ಎಷ್ಟು ಜನ ಜೈಲು ಸೋಸಿದ್ರು, ಕಷ್ಟಪಟ್ರು, ಲಾಠಿ ಏಟ್ ತಿಂದ್ರು, ಗುಂಡೆ ಏಟ್ ತಿಂದ್ರು. ಏನು ಅವರಲ್ಲಿ ಒಂದು ಆಸೆ ಇತ್ತು, ನಮ್ಮ ದೇಶವನ್ನು ಬಿಡುಗಡೆ ಮಾಡಬೇಕು. ಹಂಗಾದ್ರೆ ಅವರೆಲ್ಲ ಮಾಡಿದ ತಪ್ಪ ಇಲ್ಲ, ಅವರಿವತ್ತು ಪೂಜ್ಯರಾಗಿದ್ದಾರೆ. ಅವರು ಮಾಡಿದ ತ್ಯಾಗ ಸ್ತುತ್ಯಾರ್ಹವಾಗಿದೆ. ಅವರ ಆಸೆ ಸದಾಶಯವಾಗಿ ಇವತ್ತು ನಾವು ನೀವು ಆನಂದವಾಗಿ ಬದುಕಲಿಕ್ಕೆ ಕಾರಣ ಆಗಿದೆ. ಇವತ್ತು ಭಾರತ ದೇಶ ಒಂದಾಗಿ ನಿಲ್ಲೋದಕ್ಕೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದಾಗಿ ನಿಲ್ಲೋದಕ್ಕೆ ಕಾರಣ ಅಂತ ಆಶಾವಂತರ ತ್ಯಾಗ. ಅವ್ರಿಗೆ ಆಸೆ ಇತ್ತು. ಏನ್ ಆಸೆ ಇತ್ತು? ನನ್ನ ದೇಶ. ಇದು ತಪ್ಪಲ್ಲ, ಇಂಥ ಆಸೆ ತಪ್ಪಲ್ಲ. ಬಸವಣ್ಣವರು ಕೂಡ ಅನುಭವ ಮಂಟಪ ಕಟ್ಟಬೇಕಾದ್ರೆ, ಮಹಾಮನೆ ಕಟ್ಟಬೇಕಾದ್ರೆ ಅವರಿಗೆ ಸದಾಶಯ ಇತ್ತು. ಎಲ್ಲರೂ ಒಂದಾಗಿರ್ಬೇಕು, ಒಟ್ಟಾಗಿರ್ಬೇಕು, ಎಲ್ಲರೂ ಪ್ರಸಾದ ಸ್ವೀಕರಿಸ್ಬೇಕು, ಎಲ್ಲರೂ ಪರಮಾತ್ಮನ ಧ್ಯಾನ ಮಾಡ್ಬೇಕು, ಲಿಂಗ ಪೂಜೆ ಮಾಡ್ಬೇಕು, ಮೋಕ್ಷವನ್ನು ಪಡಿಬೇಕು ಅನ್ನುವ ವಿಶಾಲವಾದ ಆಸೆ ಇತ್ತು. ಕೆಟ್ಟದಲ್ಲ. ಸಂಕುಚಿತ ಆಸೆಗಳು ತಪ್ಪು. ನಾನೇನೋ ಆಗ್ಬಿಡ್ಬೇಕು, ಇನ್ನೊಬ್ರಿಗೆ ಅನ್ಯಾಯ ಮಾಡುವಂತ ಆಸೆಗಳು ತಪ್ಪು. ಗೊತ್ತಾಯ್ತಲ್ವಾ? ಅದಕ್ಕೇನೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ. ಇಲ್ಲಿ ಮಹಾದೇವಕ್ಕೆ ಹೇಳ್ತಿರೋ ಆಸೆ ಯಾವ್ದಪ್ಪ ಅಂದ್ರೆ ಸಂಕುಚಿತ ಆಸೆ, ಸಣ್ಣವರಿದ್ದಾಗಿನ ಆಸೆ. ಆ ಆಸೆ ಹುಟ್ಟಿದಲ್ಲಿ ಕೋಪ ಇರುತ್ತೆ. ಯಾವಾಗ ಆಸೆ ಈಡೇರಲ್ವೋ ಸಿಟ್ಟು ಬರ್ತದೆ. ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ನಾನಿಮ್ಮ ಮರೆದು ಭವದುಃಖಕ್ಕೀಡಾದೆ. ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದ ಅರ್ಹಿಸಯ್ಯ ಚೆನ್ನಮಲ್ಲಿಕಾರ್ಜುನ. ನೀನು ಕರುಣದಿಂದ ನನ್ನನ್ನು ಎತ್ತಿ, ಅಂದ್ರೆ ತಾಯಿ ಮಗುವನ್ನು ಎತ್ಕೊಂತಾಳಲ್ಲ ಹಾಗೆ ಗುರುವೇ ಪರಮಾತ್ಮನೇ ನೀ ನನ್ನನ್ನು ಎತ್ತಿ ಕೆಳಮುಖವಾಗಿ ಬೀಳ್ತಾ ಇರ್ತಕ್ಕಂಥ, ಭವಮುಖವಾಗಿ ಹರಿತಾ ಇರ್ತಕ್ಕಂಥ ನನ್ನನ್ನ ನಿನ್ನ ಊರ್ಧ್ವಮುಖವಾಗಿ ಮಾಡಿ ಎತ್ತಿಕೊಂಡು ಆ ಧೂಮ್ರ ಅಂದ್ರೆ ಹೊಗೆ, ಏನು ಹೊಗೆ ಎಲ್ಲಿರುತ್ತೋ ಅಲ್ಲಿಗೆ ಸರಿಯಾಗಿ ಕಾಣಿಸಲ್ಲ ಅಲ್ವಾ? ಹಾಗೆ ಕೋಪಾಗ್ನಿಯಿಂದ ಹುಟ್ಟಿದಂತಹ ಹೊಗೆ, ಅದರಿಂದ ಆ ತಾಮಸ ಧೂಮ್ರ, ಕತ್ತಲು, ಅಜ್ಞಾನ ಅನ್ನುವಂಥ ಹೊಗೆ ತುಂಬಿಕೊಂಡು ಅದರಲ್ಲಿ ಪರಮಾತ್ಮನನ್ನ ಮರೆತು ಭವದುಃಖಕ್ಕೀಡಾಗ್ತೀವಿ. ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದಾರುಹಿಸಯ್ಯ ಚೆನ್ನಮಲ್ಲಿಕ. ನೀನು ಬಿಡಿಸಿ ನನ್ನ ಮರಹನ್ನ ಪರಿಹರಿಸಿ ನನ್ನ ಉದ್ಧರಿಸು ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಮಹಾದೇವಿಕ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.